ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಮಾಸ್ ರೋಸ್ ಅಥವಾ ಗೋಳಿ ಹೂವಿನ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಹೂವಾಗಿದೆ ಅಂತ. ನಿನ್ನೆ ತುಂಬ ಹೂವಾಗಿತ್ತು, ಆದರೆ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಇವತ್ತು ಟೈಮ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ನೋಡಿ, 2 ಹೂಗಳಾಗಿದೆ. ಮೊಗ್ಗು ತುಂಬಾ ಆಗಿದೆ. ನೋಡಿ, ನಿಮ್ಗೆ ಕಾಣಿಸ್ತಾ ಇರ್ಬೋದು ಎಷ್ಟೊಂದು ಮೊಗ್ಗುಗಳಾಗಿದೆ ಅಂತ. ಇದು ಅರಳೋದೇ ಒಂದು 9:30 ಮೇಲೆ, ಆಮೇಲೆ ಸಂಜೆ 6 ಗಂಟೆ ಒಳಗೆ ಬಾಡಿ ಹೋಗುತ್ತೆ. ಇದಕ್ಕೆ ತುಂಬ ನೀರಿನ ಅವಶ್ಯಕತೆ ಇದೆ. ಹಾಗಾಗಿ ಮಳೆಯಲ್ಲೇ ಇಟ್ಟಿದ್ದೀನಿ. ಮನೆ ಒಳಗಡೆ ಕೂಡ ಇಟ್ಕೋಬೋದು, ಆದರೆ ಪ್ರತಿದಿನ ತಪ್ಪದೆ ನೀರು ಕೊಡಬೇಕು, ಇಲ್ಲಾಂದರೆ ಹಾಳಾಗಿಬಿಡತ್ತೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಇದು 2 ತಿಂಗಳಾಗಿರ್ಬೋದು ಈ ಗಿಡಕ್ಕೆ. ಇಷ್ಟು ಚಿಕ್ಕ ಗಿಡ ನೆಟ್ಟಿರೋದು. ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಆಗಿದೆ ಅಂತ. ಇದನ್ನು ನೆಡೋದು ತುಂಬಾ ಈಸಿ. ಇಷ್ಟಿಷ್ಟೇ ಉದ್ದ ಇರೋಷ್ಟು ನಾವು ಕಟ್ ಮಾಡಿ ಪಾಟಿಗೆ ಹಾಕಿದ್ರೆ ಚೆನ್ನಾಗಿ ಗ್ರೋತ್ ಆಗುತ್ತೆ. ಇದರಲ್ಲಿ ತುಂಬ ಗಿಡ ಮಾಡ್ಬೋದು, ಆದರೆ ನಾನು ಕಟ್ ಮಾಡಿಲ್ಲ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಸದ್ಯ ನನ್ನ ಹತ್ರ 2 ಕಲರ್ ಇದೆ. ನೋಡಿ, ಯೆಲ್ಲೋ ಕಲರು, ಇದು ಒಂದು ಕಲರು. ಇದು ಒಂದು ತಿಂಗಳಾಯಿತು ಅಂತ ಅನಿಸುತ್ತೆ. ತುಂಬ ಆಗಿಲ್ಲ, ಆಗ್ತಾಯಿದೆ. ಇದು ಕೂಡ ಮೊಗ್ಗಾಗಿದೆ. ನೋಡಿ, ಯೆಲ್ಲೋ ಕಲರ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ. ನಾನು ಪಾಟಿಗೆ ಹಾಕಿಲ್ಲ. ನಾನು ಪಾಟಿಗೆ ಹಾಕೋ ಮೊದಲು ಅದು ಚೆನ್ನಾಗಿ ಬದುಕಿದ ನಂತರನೇ ಹಾಕ್ತೀನಿ, ಇಲ್ಲಾಂದರೆ ಸತ್ತೋಗಿಬಿಡತ್ತೆ ಅನ್ನೋ ಕಾರಣಕ್ಕೆ. ಇದನ್ನು ಇನ್ಮೇಲೆ ಪಾಟಿಗೆ ಹಾಕ್ಬೋದು. ನೋಡಿ ಎಷ್ಟೊಂದು ಮೊಗ್ಗುಗಳಾಗಿದೆ ಅಂತ. ನೋಡಿ, ಇದು ಮೊನ್ನೆ ತಾನೇ ಒಂದು ಕಲರ್ ತಂದು ನೆಟ್ಟಿದ್ದೀನಿ. ಯಾವ ಕಲರ್ ಅಂತ ಸರಿಯಾಗಿ ಗೊತ್ತಿಲ್ಲ, ಇನ್ನೂ ಆಗಿಲ್ಲ. ನೋಡಿ, ಇದು ಆಗ್ತಾ ಇದೆ. ಹೂ ಬಿಟ್ಟ ಮೇಲೆ ನೋಡಬೇಕು ಯಾವ ಕಲರ್ ಅಂತ. ನೋಡಿ, ಸದ್ಯ 2 ಕಲರ್ ಆಗಿದೆ. ದಿನದಲ್ಲಿ ಎಷ್ಟೇ ಕೆಲಸಗಳಿದ್ರೂ ನಾವೇ ಕಷ್ಟಪಟ್ಟು ಮಾಡ್ಕೊಂಡಿರೋ ಗಿಡದಲ್ಲಾಗಿರೋ ಹೂವನ್ನು ನೋಡೋದ್ರಲ್ಲೇ ಒಂದು ರೀತಿ ಖುಷಿ. ನಾನೀಗ ಇದನ್ನು ನಿಮಗೆ ಹೇಗೆ ನೆಡೋದು ಅಂತ ತೋರಿಸ್ತೀನಿ. ನೀವು ಇಲ್ಲಿಗೆ ಕಟ್ ಮಾಡಿಕೊಂಡು ನೆಡ್ಬೋದು, ಆದರೆ ಯಾವುದೇ ಕಾರಣಕ್ಕೂ ಕೈಯಲ್ಲಿ ಮುರಿಯೋಕೆ ಹೋಗಬೇಡಿ. ಗಿಡ ತುಂಬ ನಾಜೂಕಾಗಿರೋದ್ರಿಂದ ಕಟ್ಟಾಗೋ ಸಾಧ್ಯತೆಗಳು ಜಾಸ್ತಿ. ನಾನು ಕೂಡ ಕೈಯಲ್ಲಿ ಕಟ್ ಮಾಡಲ್ಲ. ನಾನು ಗಿಡನ ಕಟ್ ಮಾಡೋಕ್ಕೆ ಕತ್ತರಿನ ಬಳಸ್ತೀನಿ. ನೀವು ಚಾಕು ಕೂಡ ಬಳಸ್ಬೋದು. ಇಷ್ಟು ಉದ್ದ ಇಟ್ಕೊಂಡು ಕಟ್ ಮಾಡ್ಬೋದು. ನೋಡಿ, ಇಲ್ಲಿ ನೀವು ಇನ್ನೊಂದು ಗಿಡ ಮಾಡಬೇಕು ಅಂತ ಅಂದರೆ ಮೊಗ್ಗಿರೋದನ್ನು ಕಟ್ ಮಾಡಬೇಡಿ, ಸುಮ್ಮನೆ ಹಾಳಾಗೋಗುತ್ತೆ. ಈ ರೀತಿ ಹೂವಾಗಿ ಮುಗಿದಿರತ್ತಲ್ಲ, ಅದನ್ನು ತಗೊಳ್ಳಿ. ಅದು ಮತ್ತೆ ಹೂವಾಗಲ್ಲ, ಹಾಗಾಗಿ ಅದನ್ನು ನೆಡೋದ್ರಿಂದ ಮತ್ತೊಂದು ಗಿಡ ಆಗತ್ತೆ. ನಾನು ಇದರಲ್ಲೇ ಮತ್ತೊಂದು ಇಡ್ತಾಯಿದ್ದೀನಿ. ನೋಡಿ, ಈ ಥರ ನೆಟ್ಟು ಸುತ್ತಲೂ ಗಟ್ಟಿ ಮಾಡಿ ಮಣ್ಣನ್ನು. ಯಾವುದೇ ಕಾರಣಕ್ಕೂ ಅದು ಅಲ್ಗಬಾರ್ದು. ಇದು ನೋಡಿ, ಈಗ ಮುಟ್ಟೋ ತನಕ ಕಟ್ಟಾಯಿತು. ಅದಕ್ಕೆ ನಾನು ಹೇಳಿದ್ದು ತುಂಬ ನಾಜೂಕಿನ ಗಿಡ. ನಾವು ಸ್ವಲ್ಪ ಒತ್ತಡ ಹಾಕಿದ್ರೂ ಕಟ್ಟಾಗಿಬಿಡತ್ತೆ. ನಾನು ಇದನ್ನು ಕೂಡ ಮಣ್ಣಲ್ಲಿ ಹಾಕ್ತಾಯಿದ್ದೀನಿ. ನೀವು ನೋಡ್ತಾ ಇರ್ಬೋದು, ನಾನು ಇಲ್ಲಿ ಮರಳು, ಗೊಬ್ಬರ ಮತ್ತು ಮಣ್ಣನ್ನು ಮಿಕ್ಸ್ ಮಾಡಿ ಯೂಸ್ ಮಾಡಿದ್ದೀನಿ. ಈ ರೀತಿ ಮಾಡೋದ್ರಿಂದ ತೇವಾಂಶ ಹಿಡ್ಕೊಳ್ಳೋದ್ರಿಂದ ಗಿಡ ತುಂಬ ಚೆನ್ನಾಗಾಗತ್ತೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ ಗಿಡ ಅಂತ.
ಬಳ್ಳಿಗಳ ರೀತಿಯೇ ಆಗುತ್ತೆ. ಹ್ಯಾಂಗಿಂಗ್ ಪಾಟಿಗೆ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ಹೂವು ಅಂತ. ಈ ಯೆಲ್ಲೋ ಕಲರ್ ಹೂವಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೀವು ಕೂಡ ನಿಮ್ಮ ಮನೆಯಲ್ಲಿ ನೆಟ್ಕೊಳ್ಳಿ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹ್ಯಾಂಗಿಂಗ್ ಪಾಟಿಗೆ ಹಾಕಿದ್ರೆ ಅಂತೂ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.